ಶುಂಭನಾಡಿದಂತಹ ಒಂದೊಂದು ಮಾತುಗಳನ್ನು ಕೇಳಿದೆ. ಆ ಮಾತಿನಲ್ಲೇ ಕಲ್ಪನೆಯ ಒಂದು ರೂಪವನ್ನು ನಾನು ಕಲ್ಪಿಸಿಕೊಂಡೆ. ಎಲ್ಲೂ ದೇವತೆಗಳು ಕೂಡ ಇಲ್ಲದಂತಹ ಈ ವಿಪ್ರದೇಶದಲ್ಲಿ ಒಬ್ಬಾಕೆ ಹೆಣ್ಣು ಇದ್ದಾಳೆ ಅಂತಲೇ, ಆದರೆ ಅವಳು ಎಂಥವಳು ಇರಬಹುದು. ಜೊತೆಯಲ್ಲಿ ಶುಂಭನ ಆಜ್ಞೆ, ಅವನ ಉತ್ಪನ್ನವನ್ನು ಉಂಡಂತಹ ಈ ಮಂತ್ರಿ ಅವನ ಆಜ್ಞಾ ಪ್ರಕಾರವಾಗಿ ನಾನು ನಡೆಯತಕ್ಕದ್ದು ಎಂಬ ಕಾರಣದಿಂದಲೇ ನಡೆದೆ ಈ ತುಹಿನಾದ್ರಿಯಲ್ಲಿರುವಂತಹ ಕದಂಬವನ. ಇದು ಎಲ್ಲ ರೀತಿಯಲ್ಲೂ ಮನಮೋಹಕವಾದಂತಹ ಮನವೇ ಹೌದು, ಆದರೆ ಇಲ್ಲಿರುವಂತಹ ಯಾವ ಪ್ರಕಾಶವೂ ಕಾಣುವುದಿಲ್ಲ. ಅಲ್ಲೊಂದು ದಿವ್ಯ ತೇಜ ಮಾತ್ರ ನನಗೆ ಕಾಣಿಸ್ತಾ ಇದೆ. ಸ್ವರ್ಣದ ಉಯ್ಯಾನೇ ತಾನಾಗಿ ಆಡ್ತಾ ಇದ್ದಾಳೆ. ಈ ಉಯ್ಯಾಲೆಗೆ ಬೆಳೆದಂತಹ ಆ ಚಿನ್ನದ ಸರಪಳಿ, ಅದರ ಮೂಲ ಎಲ್ಲಿದೆ ಅಂತ ಹುಡುಕಿದರೆ ಅದು ಕಾಣ ಸಿಗುವುದಿಲ್ಲ. ಕೈಯಲ್ಲೇ ಉಯ್ಯಾಲೆಯನ್ನು ಆಡ್ತಾ ಇದ್ದಾಳೆ, ಕಾಲ ಬೆರಳು ನೆಲಕ್ಕಿನ್ನೂ ಮುಟ್ಟುತ್ತಾ ಇಲ್ಲ. ಹಾಗಾದರೆ ಈಕೆ ಪ್ರಾಪಂಚಿಕಳಾದಂತಹ ಒಬ್ಬಾಕೆ ಸ್ತ್ರೀ ಅಲ್ಲ. ಇಷ್ಟನ್ನು ನಾನು ಮನಸ್ಸಿನಿಂದಲೇ ಅರ್ಥ ಮಾಡಿಕೊಳ್ಳಬಲ್ಲೆ. ನಮ್ಮ ಶುಂಭನಾದರೂ ಸಾಮಾನ್ಯನೇ. ಇದುವರೆಗೂ ಕೂಡ ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದು ಕೇವಲ ತನ್ನ ಪರಾಕ್ರಮದಿಂದ ರಾಕ್ಷಸ ಸಮುದಾಯವನ್ನೆಲ್ಲ ಒಂದು ಸೇರಿಸಿ ಇಷ್ಟೆತ್ತರಕ್ಕೆ ತಂದವ. ಯಾಕೆ ಈ ರೀತಿ ಹಂಬಲಿಸಿಬಿಟ್ಟ? ಯಾವ ದೇಹವೂ ಅವನನ್ನು ತಿಣಕುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಅನಂಗನ ಬಾಣಕ್ಕೆ ಇವ ಒಳಗಾದ. ಅಂಗದ ಯಾರ ಬಾಣಕ್ಕೂ ಇವನು ಒಳಗಾಗುವವನಲ್ಲ. ಒಂದು ಹೆಣ್ಣನ್ನು ಕಣ್ಣಾರೆ ಕಂಡು ಭ್ರಮಿತನಾಗುವುದಾದರೂ ಇದೆ. ಕೇವಲ ಚಂಡಮುಂಡರಾಡಿದಂತಹ ಮಾತುಗಳನ್ನು ಕೇಳಿ ನನ್ನನ್ನು ಇಲ್ಲಿಗೆ ಸಂಧಾನಕ್ಕಾಗಿ ಕಳುಹಿಸಿದರು. ಈಗ ನಾನೇ ನನ್ನಲ್ಲಿ ತರ್ಕಿಸುವುದು, ಈಕೆ ಸಾಮಾನ್ಯ ಹೆಣ್ಣೆ. 3 ಲೋಕಗಳನ್ನು ತನ್ನ ಕೈ ಬೆರಳಲ್ಲೇ ಆಡಿಸಬಲ್ಲಂತಹ ಮಾತೆ ಈಕೆ. ಇಂತಹ ಮಾತೆಯನ್ನು ಹಂಬಲಿಸಿಕೊಂಡು ತಾನು ಇದುವರೆಗೂ ಭಾಗ್ಯದ ಬಟ್ಟಲನ್ನು ಎತ್ತಿದ್ದನ್ನು ತನ್ನ ಕೈಯಾರೇ ಬಿಸಾಡುವಂತಹ ಮೂರ್ಖತನಕ್ಕೆ ಶುಂಭನ ಹೊಂದಿ ಹೋದನಲ್ಲ. ಇದುವರೆಗೆ ಸೌಭಾಗ್ಯದ ಮೇರು ತುದಿಯಲ್ಲಿದ್ದಂತಹ ರಾಕ್ಷಸ ವಂಶ ತಾನು ಇಳಿದು 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 ನಾಶವಾಗುವಂತಹ ಈ ದಿನವನ್ನು ಆತನೇ ಕರೆಯುತ್ತಾನೆ ಅಂದರೆ ಕೊನೆಗಿನ್ನೇನು ಉದ್ಗಾರ ಶಿವಶಿವ ಶಿವಶಿವ ಎಂಬುದಾಗಿ ಅಷ್ಟೇ. ಆದರೆ ಲೋಕದ ಆದಿಮಾಯ ಈಕೆ ತಾಯಿ ಎಂಬುದನ್ನು ನಾನು ಒಪ್ಪಿಕೊಳ್ಳಿ. ಆಕೆಯ ಕಾಲಬುಡಕ್ಕೆ ಬಿದ್ದು ನಾನು ದಮ್ಮಯವನ್ನು ಹಾಕಿದರೆ ಬದಲಿಸಿಬಿಟ್ಟ ಯೋಗಿ ಎಲ್ರು ಅಂದ್ರು ಓಜಿ. ಏನು ಮಗನೆಂಬ ಕರುಣೆಯಿಂದ ನನ್ನ ಜೊತೆಯಲ್ಲಿ ಬರಲೂಬಹುದು. ಒಂದು ವೇಳೆ ಆ ರೀತಿಯಲ್ಲಿ ನಮ್ಮ ಶುಂಭನಿಗೆ ಇವಳು ಸಿಕ್ಕಿದರೂ ಸಿಕ್ಕುವಳೆ ದಾನವಗೆ ಸಿಕ್ಕಲು ದಕ್ಕುವಳೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.